ನೀವು ಪ್ರೀತಿ ಮಾಡುವಂಥ ರಿಲೇಷನ್‌ಶಿಪ್ಪಲ್ಲಿ ಈ 5 ಲಕ್ಷಣಗಳಿದ್ರೆ, ಆ ಒಂದು ರಿಲೇಷನ್‌ಶಿಪ್ಪಲ್ಲಿ ನೀವು ಮುಂದುವರಿಯುವಂಥ ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ. ಏನಕ್ಕೆ ಅಂತ ಹೇಳಿದ್ರೆ, ರಿಲೇಷನ್‌ಶಿಪ್ಪಲ್ಲಿದ್ದು ಒಂಟಿತನ ಕಾಡ್ತಿರುತ್ತೆ ನಿಮಗೆ ಆ್ಯಂಡ್ ತುಂಬ ಸಫರ್ ಆಗ್ತಾ ಇರ್ತೀರ. ಸೊ, ಏನು ಆ ಲಕ್ಷಣಗಳು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ನಿಮಗಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ಬಟ್ ಚಾರ್ಜಸ್ ಇರುತ್ತೆ. ಓಕೆ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಲಕ್ಷಣ ಏನಂತ ಹೇಳಿದ್ರೆ, ನಿಮ್ಮನ್ನ ಯಾವತ್ತೂ ಅವ್ರು ನಂಬೋಕೆ ತಯಾರಿಲ್ಲ ಅಂತ ಬಂದಾಗ, ಎಕ್ಸಾಂಪಲ್ ಏನಾಗುತ್ತೆ, ಪ್ರೀತಿ ಅಂತ ಬಂದಾಗ ಒಬ್ರಿಗೊಬ್ರು ನಂಬಬೇಕು ಆ್ಯಕ್ಚುಲಿ. ಬಟ್ ಈ ಕೆಲವು ರಿಲೇಷನ್‌ಶಿಪ್‌ಗಳಲ್ಲಿ ನಂಬಿಕೆನೇ ಇರಲ್ಲ. ನಿನ್ನ ಮೇಲೆ ನೀ ಏನೇ ಮಾಡು ನಿನ್ನ ಮೇಲೆ ನಂಬಿಕೆ ಅಂತೂ ಹುಟ್ಟಲ್ಲ ನನಗಂತ ಮಾತಿಗೆ ಹೇಳ್ತಿರ್ತಾರೆ ನೋಡಿ. ಸೊ, ಆ ರಿಲೇಷನ್‌ಶಿಪ್ಪಲ್ಲಿ ನೀವು ಐ ಥಿಂಕ್ ನಂಬಿಕೆ ಇಲ್ಲ ಅಂದರೆ ಅಲ್ಲಿ ಉಳಿಯೋದು ತುಂಬ ವ್ಯರ್ಥ ನನ್ನ ಪ್ರಕಾರ. ಏನಕ್ಕೆ ಅಂತ ಹೇಳಿದ್ರೆ, ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ. ನೀವು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ ನಂಬಲಿ ಅಂತ, ಅವ್ರಿಗೆ ನಂಬ್ತಾನೆ ಇರಲ್ಲ ಅಂದಮೇಲೆ ನೀವು ಕಣ್ಣೀರು ಹಾಕ್ತೀರಿ ಫೈನಲಿ. ಆ್ಯಂಡ್ ಆ ರಿಲೇಷನ್‌ಶಿಪ್ ಅಷ್ಟು ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಓಕೆ. ಸೊ, ಈ ಒಂದು ವಿಚಾರ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿಂದ ನೀವು ಹೊರಗಡೆ ಬರೋದು ತುಂಬ ಸೂಕ್ತ ಆ್ಯಕ್ಚುಲಿ. ಓಕೆ. ಸೊ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಫೀಲಿಂಗ್ಸಿಗೆ ಬೆಲೆ ಕೊಡಲ್ಲ ಅಂದಮೇಲೆ, ನಿಮಗೂ ನಿಮ್ಮದೇ ಆದ ಒಂದು ಫೀಲಿಂಗ್ಸ್ ಇರುತ್ತೆ. ರಿಲೇಷನ್‌ಶಿಪ್ ಅಂತ ಬಂದಾಗ ಇಬ್ಬರದು ಫೀಲಿಂಗ್ಸ್ ತುಂಬ ಮುಖ್ಯ ಇರುತ್ತೆ. ಯಾರೋ ಒಬ್ರದ್ದು ಮಾತ್ರ ಮುಖ್ಯ, ಇನ್ನೊಬ್ರದ್ದು ಮುಖ್ಯ ಅಲ್ಲ ಅಂತ ಬಂದಾಗ ಅದು ರಿಲೇಷನ್‌ಶಿಪ್ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಇಬ್ಬರದು ಫೀಲಿಂಗ್ ಆ್ಯಸ್ ಯೂಶುವಲ್ ಅಷ್ಟೇ ಮುಖ್ಯ ಇರುತ್ತೆ. ಸೊ, ಹಾಗಿರಬೇಕಾದ್ರೆ ಇಲ್ಲಿ ಕೆಲವು ವ್ಯಕ್ತಿಗಳು ಏನಂತ ಹೇಳಿದ್ರೆ, ಅವ್ರ ಫೀಲಿಂಗ್ಸಿಗೆ ಮಾತ್ರ ಅವ್ರು ನೋಡ್ಕೊಳ್ತಾರೆ, ಇನ್ನೊಬ್ರ ಫೀಲಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ, ಇವತ್ತು ಮ್ಯಾಕ್ಸಿಮಮ್ ಜನ ಹಿಂಗೆ ಇರೋದು. ಫೀಲಿಂಗ್ಸ್ ಇದೆಯಾ, ಇರಲಿ ಬಿಡು, ಏನು ಅಂದರೆ ಅವ್ರಿಗೆ ನೀವು ಗೋಗರ್ದು ಹೇಳ್ತಾ ಇದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಪಾಡಿಗೆ ಅವ್ರು ಓಡಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗೇ ಇರ್ತಾರೆ. ರಿಲೇಷನ್‌ಶಿಪ್ ಅಂತ ಬಂದಾಗ ನೀವು ಆ ಒಂದು ಲೈಕ್ ಫೀಲಿಂಗ್ಸಿಗೆ ಕನೆಕ್ಟಿವಿಟಿ ಕೊಟ್ಟಿಲ್ಲ ಅಂದಮೇಲೆ ನೀವು ಒಬ್ಬರೇ ಆಗಿ ಉಳಿದು ಬಿಡ್ತೀರಿ ಅಲ್ಲಿ. ಒಂಟಿತನಕ್ಕೂ ಈ ರಿಲೇಷನ್‌ಶಿಪ್‌ಗೂ ಡಿಫರೆನ್ಸೇ ಬರಲ್ಲ. ರೈಟ್. ಸೊ, ಅದಕ್ಕೆ ಮುಂದುವರ್ಸೋದು ಬೇಡ ಈ ರಿಲೇಷನ್‌ಶಿಪ್‌ನ. ಸೊ, ನನ್ನ ಪ್ರಕಾರ ಯಾಕೆ ಅಂತ ಹೇಳಿದ್ರೆ, ಅನಿವಾರ್ಯತೆ ಇದ್ದಾಗ ಕೆಲವರು ಮುಂದುವರಿಸಲೇಬೇಕಾಗತ್ತೆ ರಿಲೇಷನ್‌ಶಿಪ್‌ನ, ಅದು ಬೇರೆ. ಬಟ್ ನಿಮಗೆ ಆಪ್ಷನ್ಸ್ ಇದೆ, ಅವಕಾಶಗಳಿದೆ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿಬಿಡಿ. ಇಲ್ಲ ಜೀವನ ಪೂರ್ತಿ ಕಣ್ಣೀರು ಹಾಕಬೇಕಾಗತ್ತೆ. ಅವ್ರಿಗೂ ನೋವು ಬೇಡ, ನಿಮಗೂ ನೋವು ಬೇಡ, ನೀವು ಒದ್ದಾಡೋದು ಬೇಡ, ಅವರು ಒದ್ದಾಡೋದು ಬೇಡ ನನ್ನ ಪ್ರಕಾರ. ಓಕೆ. ಸೊ, ನೆಕ್ಸ್ಟು ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ, ನಿಮ್ಮನ್ನು ಯಾವಾಗಲೂ ಅವಮಾನ ಮಾಡೋದು. 4 ಜನರ ಎದುರುಗಡೆ ಬೇಕಂತಾನೆ ಅವಮಾನ ಮಾಡೋದು, ಮನೇಲಿ ಮರ್ಯಾದೆ ಕೊಟ್ಟಂಗೆ ಮಾಡೋದು, ಇಬ್ಬರೇ ಇದ್ದಾಗ ಮರ್ಯಾದೆ ಕೊಡೋ ಥರನೇ ಆ್ಯಕ್ಟ್ ಮಾಡೋದು, ಜನಗಳ ಮುಂದೆ ಬೇಕಂತಾನೆ ಅವಮಾನ ಮಾಡೋದು. ಯಾವ ಜನಗಳ ಮುಂದೆ ಅವಮಾನ ಮಾಡ್ದಿರಾ ಗೌರವ ಪಡಿಸ್ಬೇಕಿತ್ತೋ, ಪ್ರೌಡ್ ಫೀಲ್ ಮಾಡಬೇಕಿತ್ತೋ, ಗೌರವ ಕೊಡಬೇಕಿತ್ತೋ, ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕಿತ್ತೋ, ಅಲ್ಲಿ ಬೇಕು ಅಂತಾನೆ ನಿಮ್ಗೆ ಪದೇ ಪದೇ ಅವಮಾನ. ಅದೊಂದೇ ವಿಚಾರಕ್ಕಂತಲ್ಲ, ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಅವಮಾನ ಮಾಡಿಸೋದು, ಹೀಯಾಳೋದು, ಈ ಥರದ ಮೆಂಟ್ಯಾಲಿಟಿ ಇತ್ತು ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಆ ರಿಲೇಷನ್‌ಶಿಪ್‌ಗೆ ಲೈಕ್ ಅವರು ವ್ಯಾಲ್ಯೂಸ್ ಇಲ್ಲ, ಯೋಗ್ಯತೆ ಅವ್ರಿಗಿಲ್ಲ ಅಂತ ಅರ್ಥ, ಎಲಿಜಿಬಿಲಿಟಿ ಅವರಿಗಿಲ್ಲ ಅಂತ ಅರ್ಥ. ಸೊ, ನೀವು ನಿಮ್ಮ ಪಾಡಿಗೆ ಇದ್ದು ಬಿಡಿ ಅಷ್ಟೇ. ಪ್ರೀತಿ ಅಂತ ಬಂದಾಗ ಲೈಕ್ ಅಲ್ಲಿ ನಾವೆಷ್ಟು ಚೆನ್ನಾಗಿದ್ದೀವಿ ನೆಮ್ಮದಿಯಿಂದ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಓಕೆ. ಸೊ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಮಾತ್ರ ರಿಲೇಷನ್‌ಶಿಪ್‌ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ. ಪ್ರತಿ ಸಲ ಕೂತ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದು, ಪ್ರತಿ ಸಲ ಹೋಗೋದು ನೀವು ಸಾರಿ ಕೇಳೋದು, ಪ್ರತಿ ಸಲ ಹೋಗೋದು ಅವ್ರ ಹತ್ರ ಲೈಕ್ ಇನ್ನು ಮುಂದೆ ಚೆನ್ನಾಗಿರೋಣ ಅಂತ. ಅವರು ಹೋದ್ರೆ ಹೋಗ್ತೀಯಾ ಬಿಡು ಅಂದರೆ ಲೈಕ್ ಈ ಜಗಳ ಆಗಲಿ ಮತ್ತೊಂದಾಗಲಿ ತಲೆನೇ ಕೆಡಿಸ್ಕೊಳ್ತಾ ಇರಲ್ಲ. ಅವರೇ ಜಗಳ ಮಾಡೋದು, ಅವರೇ ತಲೆ ಕೆಡಿಸ್ಕೊಳ್ದಂಗೆ ಇರೋದು, ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ. ಪ್ರೀತಿ ಮಾಡೋರು ಯಾವತ್ತೂ ಕಿರಿಕಿರಿ ಮಾಡಲ್ಲ ಆ್ಯಂಡ್ ಕೂರಿಸ್ಬಿಟ್ಟು ಹೇಳ್ತಾರೆ ಲೈಕ್ ಈ ಥರ ಆಗೋಯ್ತು, ಅದಕ್ಕೆ ಬೇಜಾರು, ಬಿಟ್ಟರೆ ಏನಿಲ್ಲ, ಸರಿ ಹೋಗೋಣ, ಹಿಂಗೆ ಮಾಡಬೇಡ, ನೆಕ್ಸ್ಟು ಈ ಥರ ಇರೋಣ ಅಂತ ಹೇಳ್ತಾರೆ. ಬಟ್ ಕಾರಣ ಇಲ್ದಿರ ಜಗಳ ಮಾಡಿ ನಿಮ್ಗೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಐ ಥಿಂಕ್ ಅವ್ರ ಬಗ್ಗೆ ತಲೆ ಕೆಡಿಸ್ಬಿಡೋದನ್ನ ಬಿಟ್ಬಿಡಿ ನನ್ನ ಪ್ರಕಾರ. ಓಕೆ. ನೀವು ಸಫರ್ ಆಗಬೇಕಾಗತ್ತೆ, ಎಲ್ಲಿ ತನಕ ಲೈಫ್ ಲಾಂಗ್ ಸಫರ್ ಆಗಬೇಕಾಗತ್ತೆ. ಸೊ, ಹಾಗಿರ್ಬೇಕಾರೆ ಸೊ, ನೆಕ್ಸ್ಟ್ ಪಾಯಿಂಟ್ ಅಂದರೆ, ಅವ್ರ ಜೊತೆ ಇದ್ದಾಗ ನಿಮ್ಮ ಆತ್ಮಗೌರವ ಕಳೆದುಕೊಳ್ತಾ ಇರ್ತೀರಲ್ಲ ನೀವು. ಎಷ್ಟೋ ಜನ ನೋಡಿ ಆತ್ಮಗೌರವ ಕಳ್ಕೊಂಡು ಪ್ರೀತಿ ಮಾಡ್ತಿರ್ತಾರೆ. ಸೊ, ಅಂಥವ್ರಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಯಾವಾಗ ನೀವು ಆತ್ಮಗೌರವ ಬಿಟ್ಟು ಅವರ ಆ ಪ್ರೀತಿನೇ ಮುಖ್ಯ ಅಂತ ಇರ್ತೀರಿ, ನೀವಿದ್ದು ಇಲ್ಲ ಹಾಗೆ. ನನ್ನ ಪ್ರಕಾರ ಬದುಕಿದ್ದು ಸತ್ತಂಗೆ. ಆತ್ಮಗೌರವನೇ ಮುಖ್ಯ ಮನುಷ್ಯನಿಗೆ. ಯಾಕೆ ಅಂತ ಹೇಳಿದ್ರೆ, ಯಾರು ಆತ್ಮಗೌರವನ ಗೌರವಿಸುತ್ತಾರೋ ನಿಜವಾಗ್ಲೂ ಅವರು ಲಾಯಲ್ ಆಗಿದ್ದಾರೆ ಆ್ಯಂಡ್ ಕಲ್ಚರ್ಡ್ ಆಗಿದ್ದಾರೆ, ತಿಳುವಳಿಕೆ ಇದ್ದಂಥ ವ್ಯಕ್ತಿ ಆಗ್ತಾರೆ. ಆಮೇಲೆ ಏನಂತ ಹೇಳಿದ್ರೆ, ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕಂದರೆ ಆತ್ಮಗೌರವನ ಯಾರೂ ಸಾಯಿಸೋಕೆ ಇಷ್ಟಪಡಲ್ಲ. ಸೊ, ಹಾಗಿರ್ಬೇಕಾದ್ರೆ ಆತ್ಮಗೌರವನ ಹಾಳು ಮಾಡಿ ಅವರಷ್ಟೇ ಚೆನ್ನಾಗಿರ್ಬೇಕಂತ ಮೆಂಟಾಲಿಟಿ ಇರೋ ಪ್ರೀತಿನೂ ಅಲ್ಲ. ಸೊ, ಇಂಥ ಒಂದು ಲಕ್ಷಣಗಳು ಇದ್ದರೆ ಆ ರಿಲೇಷನ್‌ಶಿಪ್ಪಲ್ಲಿ ಉಳಿಯೋದ್ರಲ್ಲಿ ಅರ್ಥನೂ ಇಲ್ಲ, ಅವಶ್ಯಕತೆನೂ ಇಲ್ಲ ನನ್ನ ಪ್ರಕಾರ. ಬಿಟ್ಟುಬಿಡಿ, ನಿಮ್ಮ ಪಾಡಿಗೆ ನೀವಿರಿ. ಒಂಟಿಯಾಗಿದ್ರೂ ಪರವಾಗಿಲ್ಲ. ಇಂಥ ಜನಗಳೊಟ್ಟಿಗೆ ಬೇಡ, ಇಂಥ ಪ್ರೀತಿನೂ ಬೇಕಾಗಿಲ್ಲ ಆ್ಯಕ್ಚುಲಿ. ಬಿಕಾಸ್ ಪ್ರೀತಿ ಅಂತ ಬಂದಾಗ ದಿನಾ ಕಣ್ಣೀರು ಹಾಕ್ಕೊಂಡು, ದಿನಾ ಕೊರ್ಕೊಂಡು, ದಿನಾ ಅಳ್ತಾ ಕೂತ್ಕೊಳ್ಳೋದು ಅಲ್ಲವೇ ಅಲ್ಲ ನನ್ನ ಪ್ರಕಾರ. ಸೊ, ನೆಮ್ಮದಿಯಾಗಿರ್ಬೇಕು ಫೈನಲಿ. ಎಷ್ಟು ದಿನ ಬದುಕಿದ್ದೀವಿ ಅನ್ನೋದು ಮುಖ್ಯ
ಆಗುತ್ತೆ. ಆ್ಯಂಡ್ ಎಷ್ಟು ದಿನ ಬದುಕಿದೀವಿ ಅನ್ನೋದಕ್ಕಿಂತ ಎಷ್ಟು ದಿನ ಚೆನ್ನಾಗಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಾಗಿರ್ಬೇಕಾದ್ರೆ ನಾನು ಹೇಳ್ತಾ ಇರೋದು ಈ ಲಕ್ಷಣಗಳಿದ್ರೆ ಸೊ ಅಲ್ಲಿಂದ ಆಚೆ ಬನ್ನಿ. ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿರಿ. ಓಕೆ, ಈ ವಿಡಿಯೋ ಹೇಗಿತ್ತು, ಏನು ಅನ್ನಿಸ್ತು, ಪಾಯಿಂಟ್ಗಳು ಹೇಗಿತ್ತು, ನಿಮ್ಮ ಲೈಫಲ್ಲೂ ನಡೆದಿದೆಯಾ? ಸೊ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.